ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ದಾಸವಾಳ ಹೂವು ಮತ್ತು ದಾಸವಾಳ ಗಿಡ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅವನು ಹೂವು ನೋಡ್ತಿದ್ರೇ ತುಂಬ ಖುಷಿ ಆಗುತ್ತೆ. ಈ ದಾಸವಾಳ ಗಿಡದಲ್ಲಿ ಹೆಚ್ಚಾಗಿ ಮೊಗ್ಗು ಉದುರೋದು ಮತ್ತು ಮಿಲಿಬಗ್ಸ್ ಬರೋದು ಈ ಥರ ಪ್ರಾಬ್ಲಮ್ಗಳಿರುತ್ತೆ ದಾಸವಾಳ ಗಿಡದಲ್ಲಿ. ಅದಕ್ಕೆ ಅಂತಲೇ ನಾನು ಇವತ್ತೊಂದು ಲಿಕ್ವಿಡ್ ಗೊಬ್ಬರನ ತಯಾರು ಮಾಡ್ತಾ ಇದ್ದೀನಿ. ಅದನ್ನು ಹೆಂಗೆ ತಯಾರು ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾವು ಹೆಚ್ಚಿಗೆ ದುಡ್ಡು ಕೊಟ್ಟು ತರೋ ಅಂಥದ್ದು ಏನೂ ಇಲ್ಲ. ಮನೇಲಿ ಇರೋದನ್ನೇ ಬಳಸ್ಕೊಂಡು ಇದನ್ನು ನಾವು ಲಿಕ್ವಿಡನ್ನ ಮಾಡ್ಬೋದು. ನಾನು ಒಂದು ಬಾಟ್ಲು ತಗೊಂಡು ಅದರಲ್ಲಿ 1 ಲೀಟ್ರ್ ನೀರಷ್ಟು ತಗೊಂಡಿದ್ದೀನಿ. ಮತ್ತು ಈರುಳ್ಳಿ ಸಿಪ್ಪೆ, ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಆಲೂಗೆಡ್ಡೆನ ನೀವು ಸಿಪ್ಪೆನೂ ಸಹ ಹಾಕೋಬೋದು, ಇಲ್ಲ ಆಲೂಗೆಡ್ಡೆನ ಪೇಸ್ಟ್ ಥರ ಮಾಡಿನೂ ಸಹ ಹಾಕೋಬೋದು. ಈ ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ತೆಗೆದಿದ್ದನ್ನೆಲ್ಲ ನಾನು ಒಂದು ಸ್ಟೋರ್ ಮಾಡಿ ಇಟ್ಟಿದ್ದೆ. ಇವಾಗ ನಾನು ಅದನ್ನು ಲಿಕ್ವಿಡ್ಗೆ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಇವಾಗ ನಾವು 1 ಲೀಟ್ರ್ ನೀರು ತೊಗೊಂಡಿದ್ವಲ್ಲ, ಅದನ್ನು ನೀರಲ್ಲಿ ಹಾಕಿ ಎಲ್ಲನೂ ಹಾಕ್ಬೇಕು. ಅದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 3 ದಿನ ಇಟ್ಟಿಡಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಇನ್ನು ಆಲೂಗೆಡ್ಡೆನಲ್ಲೂ ಅಷ್ಟೇ ತುಂಬ ಹೇರಳವಾಗಿ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಜಿಂಕ್, ಕಾಪರ್ ಎಲ್ಲ ಪೋಷಕಾಂಶಗಳು ಇರುತ್ತೆ. ನಾವು ಈ ಥರ ಲಿಕ್ವಿಡ್ ಮಾಡಿ ಕೊಡೋದ್ರಿಂದ ಪಾಟಲ್ಲಿರೋ ಮಣ್ಣನ್ನು ಸಹ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಮಾಡಬೇಕು. ನೋಡಿ, ಇದು ನಾನು ಆಲೂಗೆಡ್ಡೆ ಮೊನ್ನೆ ಸೋಪ್ ಮಾಡೋದಕ್ಕೆ ಅಂತ ನಾನು ಆಲೂಗೆಡ್ಡೆ ಯೂಸ್ ಮಾಡಿದ್ನಲ್ಲ, ಅದರಲ್ಲಿ ಪೇಸ್ಟ್ ಥರ ಉಳಿದಿತ್ತಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ನೀವು ಚೆನ್ನಾಗಿರೋ ಆಲೂಗೆಡ್ಡೆನೂ ಸಹ ಕಟ್ ಮಾಡಿಬಿಟ್ಟು ಈ ಥರ ಪೇಸ್ಟ್ ಮಾಡಿನೂ ಸಹ ಹಾಕೋಬಹುದು. ನಾನು ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ನಲ್ಲ, ಇವಾಗ ನಾನು ಅದನ್ನು ಲಿಕ್ವಿಡ್ ಮಾಡೋದಕ್ಕೆ ಅಂತ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ನಾವು 3 ದಿನ ಕಂಪಲ್ಸರಿ 3 ದಿನ ಇಡಲೇಬೇಕು. ಯಾಕೆ ಅಂದರೆ ಅದರಲ್ಲಿರೋ ಆಲೂಗೆಡ್ಡೆ, ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಚೆನ್ನಾಗಿ ಅದರ ಸತ್ವ ಎಲ್ಲ ಬಿಟ್ಕೋಬೇಕಲ್ಲ, ಅದಕ್ಕೋಸ್ಕರ ನಾವು 3 ದಿನ ಇಡಬೇಕು. ನೋಡಿ, ನಾನು ಆ 1 ಲೀಟ್ರ್ ನೀರೊಳಗೆ ಎಲ್ಲನೂ ಹಾಕಿದ್ದೀನಿ. ಹಾಕಾದ್ಮೇಲೆ ನೀವು ಒಂದು ಕೋಲ್ ಸಹಾಯದಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಅದೆಲ್ಲ ಚೆನ್ನಾಗಿ ನೆನಿಬೇಕಲ್ಲ, ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಲೂಗೆಡ್ಡೆನ ನೀವು ಕೊಳ್ತೋಗಿದೆ ಅಂತ ಬಿಸಾಕೋಕೆ ಹೋಗಬೇಡಿ. ಈ ಥರ ಗಿಡಗಳಿಗೆ ಉಪಯೋಗ ಆಗುತ್ತೆ. ಆಲೂಗೆಡ್ಡೆ ಆಗಲಿ ಅಥವಾ ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಈ ಥರ ನಾವು ಕೊಳ್ತೋಗಿದೆ ಅಂತ ಯಾವುದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ನೋಡಿ, ಇವಾಗ 3 ದಿನ ಆಗಿದೆ. 3 ದಿನ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಆಗಿದೆ. ಅದರಲ್ಲಿ ನಾನು ಒಂದು ಸ್ಪೂನ್ ಹಾಕ್ಬಿಟ್ಟು ನೋಡಿ ಕೆಳಗಡೆ ಪ್ರೆಸ್ ಮಾಡಿದ್ರೆ ನೋಡಿ ಅದರಲ್ಲಿರೋ ಪೋಷಕಾಂಶ ಎಲ್ಲ ಚೆನ್ನಾಗೇ ಬಿಟ್ಕೊಂಡಿದೆ. ನೋಡಿ, ಈ ಥರ ಆಗಬೇಕು ಲಿಕ್ವಿಡು. ಈ ಥರ ಲಿಕ್ವಿಡ್ ಆದ್ರೇ ನಮಗೆ ಗಿಡಗಳು ಚೆನ್ನಾಗೇ ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಇದನ್ನು ಇವಾಗ ನಾವು ಒಂದು 3 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿ ಗಿಡಕ್ಕೆ ಹಾಕ್ಬೋದು. ನೀವು ಇದನ್ನು ಬೇಕಾದರೆ ಈ ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ, ಆಲೂಗೆಡ್ಡೆ ಸಿಪ್ಪೆ ಎಲ್ಲ ಇದೆಯಲ್ಲ, ಹಂಗೇನೂ ಸಹ ನೀವು ಡೈರೆಕ್ಟಾಗಿ ಗಿಡಗಳಿಗೂ ಹಾಕ್ಬೋದು. ನಾನು ಆ ಥರ ಮಾಡಲ್ಲ. ಯಾಕೆ ಅಂತಂದರೆ ಅದೆಲ್ಲ ಪಾಟಲ್ಲಿ ಹಂಗಂಗೆ ಇರುತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಅದನ್ನು ಹಿಂಡಿ ತೆಗಿತೀನಿ. ನೋಡಿ, ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಮಾಡಾದಮೇಲೆ ನಾನು ಒಂದು 3 ಲೀಟ್ರು ನೀರು ತೊಗೊಂಡಿದ್ದೀನಿ. ನಿಮ್ಗೆ ಹೆಚ್ಚಿಗೆ ಬೇಕು ಅಂದರೆ ನೀವು ಅದನ್ನು ಜಾಸ್ತಿ ಹೆಚ್ಚಿಗೆ ಸಹ ಮಾಡ್ಕೋಬೋದು. ನಾನು 3 ಲೀಟ್ರ್ ನೀರು ತೊಗೊಂಡಿದ್ದೀನಿ. ಯಾಕೆಂದರೆ ಫಸ್ಟು 1 ಲೀಟ್ರ್ ನೀರಿಗೆ ನಾವು ಅದನ್ನೆಲ್ಲ ನೆನೆಸಿಟ್ಟಿದ್ವಲ್ಲ, ಅದಕ್ಕೋಸ್ಕರ ನಾನು ಇವಾಗ 1 ಲೀಟ್ರ್ ನೀರಿಗೆ 3 ಲೀಟ್ರ್ ನೀರಿಗೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಾದಮೇಲೆ ನೋಡಿ ಚೆನ್ನಾಗೆ ಕೈಯಲ್ಲಿ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಈ ಸಿಪ್ಪೆ ಎಲ್ಲ ಇತ್ತಲ್ಲ, ಆ ಸಿಪ್ಪೆ ಎಲ್ಲನೂ ತೆಗಿತಾ ಇದ್ದೀನಿ. ಇವಾಗ ತೆಗೆದು ಅದನ್ನು ನೆಕ್ಸ್ಟು ನಾವು ಗಾರ್ಡನ್ ವೇಸ್ಟಿಗೆ ಹಾಕ್ತೀವಲ್ಲ ನಾವು, ಆವಾಗ ಅದನ್ನು ಹಾಕ್ಕೊಳೋದಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ನೀವು ಮಣ್ಣು ಸ್ವಲ್ಪ ಪಾಟಲ್ಲಿ ಮಣ್ಣನ್ನು ತೆಗೆದುಬಿಟ್ಟು ಅದರಲ್ಲೂ ಸಹ ಊತಾಕಿದ್ರೂ ನಡೆಯುತ್ತೆ, ಇಲ್ಲ ಗಾರ್ಡನ್ ವೇಸ್ಟಲ್ಲಿ ಹಾಕೊಂಡ್ರೂ ಆಗುತ್ತೆ. ನಾನು ಇವಾಗ ಇದನ್ನೆಲ್ಲನೂ ತೆಗೆದು ಹಿಂಡಿ ಸಪ್ರೇಟ್ ಮಾಡ್ತಾಯಿದ್ದೀನಿ. ನಾನು 3 ಲೀಟ್ರ್ ನೀರಲ್ಲಿ ಹಾಕಿದ್ದೀನಲ್ಲ, ನೋಡಿ ಅದು ನೀರಿನ ಕಲ್ಲರೇ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ನೀರಿನ ಕಲ್ಲರೇ ಚೇಂಜ್ ಆಗಿದೆ. ನೋಡಿ, ಈ ಥರ ಬರಬೇಕು ನಮಗೆ ಲಿಕ್ವಿಡು. ನಾವು ಮಾಡಬೇಕಾದ್ರೆ ಈ ಥರ ಬಂದ್ರೇ ಗಿಡಗಳಿಗೆ ಚೆನ್ನಾಗಿ ಒಳ್ಳೆ ಗೊಬ್ಬರ ಅಂತ ಸಿಗುತ್ತೆ. ನೋಡಿ, ನಾನು ಇವಾಗ ದಾಸವಾಳ ಗಿಡ ಕೊಡ್ತಾಯಿದ್ದೀನಿ. ಅಂದರೆ ನೀವು ಎಲ್ಲ ಗಿಡಕ್ಕೂ ಕೊಟ್ಕೋಬೋದು. ಹಣ್ಣಿನ ಗಿಡ ಅಥವಾ ತರಕಾರಿ ಗಿಡ ಎಲ್ಲ ಗಿಡಗಳಿಗೂ ಹಾಕೋಬೋದು. ಈ ಥರ ಗೊಬ್ಬರ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆಯೂ ಹೆಚ್ಚಾಗುತ್ತೆ, ಗಿಡಗಳೂ ಚೆನ್ನಾಗಿ
ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯುತ್ತೆ. ನಮಗೆ ಹೆಚ್ಚು ಹೂವು, ತರಕಾರಿ, ಹಣ್ಣು ಎಲ್ಲ ಸಹ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.